ನಮಸ್ತೆ, ಸೋಮವಾರದ ಮಿನಿ ಬ್ಲಾಗ್. ನಮ್ಮನೇಲಿ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳಿ ನಾನು ಅಕ್ಕಿ ರೊಟ್ಟಿಗೆಲ್ಲ ಕಲಸಿಟ್ಕೋತಾ ಇದ್ದೆ. ನಮ್ಮನೇಲಿ ನಾವು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ತೆಳ್ಳಗೆ ಕಲಿಸ್ಕೊಂಡ್ರೆ ಏನಾಗುತ್ತೆ, ರೊಟ್ಟಿ ಚೆನ್ನಾಗಿ ಹೇಳಲ್ಲ. ಕಲಸಿ ನೀಟಾಗಿ ಇಟ್ಬಿಡಬೇಕು ಒಂದು 20 ನಿಮಿಷ ನೆನೆಯೋಕ್ಕೆ. ಅದಾದಮೇಲೆ ನಾನು ಹುಚ್ಚೆಳ್ಳು ಚಟ್ನಿ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಹುಚ್ಚೆಳ್ಳನ್ನ ಹುರ್ಕೊಳ್ಳೋಣ ಅಂತೇಳಿ ಹುಚ್ಚೆಳ್ಳನ್ನ ಹುರ್ಕೊಳ್ಳೋಕ್ಕಿಟ್ಟೆ. ಅದಾದಮೇಲೆ ಬ್ಯಾಡ್ಗೆ ಮೆಣಸಿಕಾಯಿ, ಸ್ವಲ್ಪ ಕಡಲೆ ಬೀಜ ಮತ್ತು ಒಣಮೆಣಸಿಕಾಯಿ ಇಷ್ಟನ್ನು ಹಾಕಿ ನಾನು ಹುರ್ಕೊಳ್ಳೋಣ ಅಂಥೇಳಿ ಬಾಣಲಿಗೆ ಹಾಕ್ಕೊಂಡೆ. ಕೆಂಪು ಚಟ್ನಿ ಮತ್ತು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹುರ್ಕೊಂಡಿರೋ ಪದಾರ್ಥನ ಮಿಕ್ಸಿ ಜಾರ್ಗೆ ಹಾಕ್ತೆ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಕ್ಕಿಟ್ಟೆ. ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಬಿದ್ರೆ ನೈಸಿಗೆ ರುಬ್ಬಾರ್ದು. ಸ್ವಲ್ಪ ತುರಿ ಇದ್ದರೆ ಚಟ್ನಿ ತುಂಬಾ ಟೇಸ್ಟ್ ಇರುತ್ತೆ. ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಜಾಸ್ತಿ ಹಾಕಿದ್ರೆ ಉಪ್ಪು ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಚಟ್ನಿ ಅಂತೂ ರೆಡಿ ಆಯಿತು. ಸೂಪರಾಗಿದೆ ಹುಚ್ಚೆಳ್ಳು ಚಟ್ನಿ ಮತ್ತು ಅದ್ರ ಜೊತೆ ಕಡಲೆ ಬೀಜ ಮಿಕ್ಸ್ ಮಾಡಿರುವಂಥ ಚಟ್ನಿ ರೆಡಿ ಆಯಿತು. ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಗಟ್ಟಿಯಾಗಿ ಕಲಸಿಟ್ಟಿರೋದನ್ನ ಮತ್ತೆ ಸ್ವಲ್ಪ ನಮಗೆ ಯಾವ ಅದಕ್ಕೆ ಬೇಕು ರೊಟ್ಟಿ ಸುಡೋಕ್ಕೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡೆ. ಕಲಸಿದ ತಕ್ಷಣ ರೊಟ್ಟಿ ಹಾಕಬಾರ್ದು, ಒಂದು 10 ನಿಮಿಷ ಬಿಡಬೇಕು. ಯಾಕೆಂದರೆ ನಾವು ಚೆನ್ನಾಗಿ ಕಲಸಿರೋದೆಲ್ಲ ನೀಟಾಗಿ ನೀರು ಮತ್ತು ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ 10 ನಿಮಿಷ ಬಿಟ್ಟು ಆದಮೇಲೆ ನೀವು ರೊಟ್ಟಿನ ಸುಟ್ಟರೆ ಈ ಥರ ನೀಟಾಗಿ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಕೈಯಲ್ಲಿ ರೊಟ್ಟಿನ ಬಳಿತಾರೆ. ನಮಗಂತೂ ಕೈಯಲ್ಲಿ ರೊಟ್ಟಿ ಬಳಿಯೋಕ್ಕೆ ಬರಲ್ಲ. ನಾನು ಸೌಟಲ್ಲೇ ಬಳಿಯೋದು. ನಮ್ಮಮ್ಮ ಅಂತೂ ಕೈಯಲ್ಲೇ ಬಳಿತಾರೆ. ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿದೆ. ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ, ಹುಚ್ಚೆಳ್ಳು ಎಲ್ಲ ಮಿಕ್ಸ್ ಮಾಡಿರೋ ಚಟ್ನಿ ಸೂಪರಾಗಿದೆ.